ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ನಾಗಾಲ್ಯಾಂಡ್ನಲ್ಲಿ ಪ್ರತಿ ನಾಗರಿಕನಿಗೂ ವಿಮೆ. ನಾಗಾಲ್ಯಾಂಡ್ ರಾಜ್ಯ ಸರ್ಕಾರ ಮಹತ್ವದ ಘೋಷಣೆಯನ್ನು ಮಾಡಿದೆ. ಯೂನಿವರ್ಸಲ್ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ಅನ್ನು ಸರ್ಕಾರ ಪ್ರಾರಂಭಿಸಲಿದೆ. ಯೂನಿವರ್ಸಲ್ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ಸಂಪೂರ್ಣವಾಗಿ ಸರ್ಕಾರಿ ಯೋಜನೆಯಾಗಿದೆ. ಮಂಗಳವಾರ ಹೊಸ ಬಜೆಟ್ ಮಂಡಿಸುವಾಗ ನಾಗಾಲ್ಯಾಂಡ್ ಮುಖ್ಯಮಂತ್ರಿ ನೆಫಿಯು ರಿಯೋ ಈ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಈ ಜೀವ ವಿಮಾ ಯೋಜನೆಯು ಕುಟುಂಬದ ಮುಖ್ಯಸ್ಥರು ಅಕಾಲಿಕ ಮರಣ ಹೊಂದಿದಲ್ಲಿ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ನೀಡುತ್ತೆ ಎಂದು ಹೇಳಿದರು. ಅಲ್ಲದೆ ಕುಟುಂಬದ 3 ಸದಸ್ಯರಿಗೆ ಅಪಘಾತ ವಿಮಾ ಕವರೇಜ್ ಕೂಡ ಸಿಗುತ್ತೆ. ಬರ್ತಿದೆ ಇನ್ಕ್ರಿಮೆಂಟ್ ಸೀಸನ್. 10% ಇನ್ಕ್ರಿಮೆಂಟ್ ನಿರೀಕ್ಷೆ. ಈ ವರ್ಷ ನೌಕರರ ವೇತನದಲ್ಲಿ ಸರಾಸರಿ 10% ಏರಿಕೆಯಾಗಬಹುದು. ಕನ್ಸಲ್ಟೆನ್ಸಿ ಸಂಸ್ಥೆ ಮರ್ಸರ್ನ ಟೋಟಲ್ ರೆಮ್ಯುನರೇಷನ್ ಸರ್ವೆ ಎಂಬ ವರದಿಯ ಪ್ರಕಾರ ಈ ಮಾಹಿತಿ ಬಂದಿದೆ. ಸಮೀಕ್ಷೆಯಲ್ಲಿ ಕಾರ್ಪೊರೇಟ್ ಜಗತ್ತಿನಲ್ಲಿ ಸರಾಸರಿ ವೇತನ 2024ರಲ್ಲಿ 10% ಏರಿಕೆಯಾಗಬಹುದು ಎಂದು ಮರ್ಸರ್ ಹೇಳಿದೆ. 2023ರಲ್ಲಿ 9.5% ಸ್ಯಾಲರಿ ಏರಿಕೆಯಾಗಿತ್ತು. ಆರ್ಥಿಕವಾಗಿ ಭಾರತ ಉತ್ತಮ ಸಾಧನೆ ಮಾಡಿದ್ರಿಂದ ಈ ಟ್ರೆಂಡ್ ಕಂಡುಬರುತ್ತಿದೆ ಎಂದು ವರದಿ ಹೇಳಿದೆ. ಸಮೀಕ್ಷೆಯ ಪ್ರಕಾರ ಆಟೋಮೊಬೈಲ್ ಉತ್ಪಾದನೆ, ಎಂಜಿನಿಯರಿಂಗ್ ಮತ್ತು ಲೈಫ್ ಸೈನ್ಸ್ಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಭಾರತದಲ್ಲಿ ಅತಿ ಹೆಚ್ಚು ಇನ್ಕ್ರಿಮೆಂಟ್ ಸಿಗಬಹುದು. ಈ ಸಮೀಕ್ಷೆಯನ್ನು ಮೇಯಿಂದ ಆಗಸ್ಟ್ 2023ರ ನಡುವೆ ನಡೆಸಲಾಗಿದೆ. 21 ಲಕ್ಷ ಉದ್ಯೋಗಿಗಳನ್ನು ಪ್ರತಿನಿಧಿಸುವ 6,000 ಎಂಪ್ಲಾಯ್ಮೆಂಟ್ ರೋಲ್ಗಳಿಗೆ ಸಂಬಂಧಪಟ್ಟಂತೆ 1,474 ಕಂಪನಿಗಳಿಂದ ಡೇಟಾ ಸಂಗ್ರಹಿಸಲಾಗಿದೆ. ಸಮೀಕ್ಷೆಯು ವಿವಿಧ ಉದ್ಯಮಗಳಲ್ಲಿನ ಸಂಬಳದ ಟ್ರೆಂಡ್ಗಳ ಮೇಲೆ ವಿಶ್ಲೇಷಣೆ ಮಾಡಿದೆ. ಇದರಲ್ಲಿ ಉದ್ಯೋಗಿಗಳ ಕಾರ್ಯಕ್ಷಮತೆ, ಸಂಸ್ಥೆಯ ಕಾರ್ಯಕ್ಷಮತೆ ಮತ್ತು ಸ್ಥಾನದಂತಹ 3 ಮಾನದಂಡಗಳು ಇದ್ವು. ಇದೆಲ್ಲದರ ಆಧಾರದ ಮೇಲೆ ಸಂಬಳ ಏರಿಕೆ ಎಷ್ಟಾಗಬಹುದು ಎಂದು ನಿರ್ಧರಿಸಲಾಗಿದೆ. ಎಸ್ಬಿಐ ಸಂಶೋಧನಾ ವರದಿಯ ಪ್ರಕಾರ ದೇಶದಲ್ಲಿ ಬಡತನ ಪ್ರಮಾಣ 4.5ಕ್ಕೆ ಇಳಿಕೆ. 2022-23ರಲ್ಲಿ ಭಾರತದ ಬಡತನ ಪ್ರಮಾಣ 4.5ರಿಂದ 5%ಗೆ ಇಳಿಯಲಿದೆ ಎಂದು ಎಸ್ಬಿಐ ಸಂಶೋಧಕರು ಹೇಳಿದ್ದಾರೆ. ಕೌಟುಂಬಿಕ ವೆಚ್ಚ ಸಮೀಕ್ಷೆಯ ಮಾಹಿತಿಯ ಪ್ರಕಾರ ಗ್ರಾಮೀಣ ಬಡತನ 2011-12ರಲ್ಲಿ 25.7%ಯಿಂದ 7.2% ಮತ್ತು ನಗರ ಬಡತನ 4.6ಕ್ಕೆ ಇಳಿದಿದೆ. ಎಸ್ಬಿಐ ರಿಸರ್ಚ್ ಪ್ರಕಾರ ಗ್ರಾಮೀಣ ಪ್ರದೇಶಗಳಿಗೆ ಹೊಸ ಬಡತನ ರೇಖೆ ಅಥವಾ ಪ್ರಾಥಮಿಕ ಮಟ್ಟದ ವೆಚ್ಚ ₹1,622 ಮತ್ತು ನಗರ ಪ್ರದೇಶಗಳಿಗೆ ₹1,929 ಆಗಿದೆ. ಮಹೀಂದ್ರಾ ಥಾರ್ ಅರ್ತ್ ಎಡಿಷನ್ ಬಿಡುಗಡೆ. 15.40 ಲಕ್ಷ ಆರಂಭಿಕ ಬೆಲೆ. ಡೆಸರ್ಟ್ ಫ್ಯೂರಿ ಸ್ಯಾಟಿನ್ ಮ್ಯಾಟ್ ಕಲರ್ ಹಾಗೂ 4 ವೀಲ್ ಡ್ರೈವ್ ಆಪ್ಷನ್. ಮಹೀಂದ್ರಾ ಮತ್ತು ಮಹೀಂದ್ರಾ ಫೆಬ್ರವರಿ 27ರಂದು ಮಹೀಂದ್ರಾ ಥಾರ್ನ ಅರ್ತ್ ಎಡಿಷನ್ ಅನ್ನು ಬಿಡುಗಡೆ ಮಾಡಿದೆ. ಆಫ್ ರೋಡಿಂಗ್ ಎಸ್ಯುವಿ ಥಾರ್ನ ಅರ್ತ್ ಥಾರ್ ಮರುಭೂಮಿಯಿಂದ ಪ್ರೇರಿತವಾಗಿದೆ ಎಂದು ಕಂಪನಿ ಹೇಳಿದೆ. ಇದು 4 ವೀಲ್ ಡ್ರೈವ್ ಆಯ್ಕೆಯನ್ನು ಹೊಂದಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಎರಡರಲ್ಲೂ ಲಭ್ಯವಿದೆ. ಥಾರ್ ಸ್ಪೆಷಲ್ ಎಡಿಷನ್ನ ಟಾಪ್ ವೇರಿಯಂಟ್ ಎಲ್ಎಕ್ಸ್ ಹಾರ್ಡ್ ಟಾಪ್ ಅನ್ನು ಆಧರಿಸಿದೆ. ಹೊಸ ಥಾರ್ ಸ್ಪೆಷಲ್ ಅನ್ನು ಡೆಸರ್ಟ್ ಪ್ಯೂರಿ ಸ್ಯಾಟಿನ್ ಮ್ಯಾಟ್ ಕಲರ್ ಜೊತೆಗೆ 4 ವೇರಿಯಂಟ್ಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದರ ಎಕ್ಸ್ ಶೋರೂಮ್ ಬೆಲೆ 15.40 ಲಕ್ಷದಿಂದ 17.60 ಲಕ್ಷದವರೆಗೆ ಇದೆ. ಭಾರತದಲ್ಲಿ ಇದು ಫೋರ್ಸ್ನ ಗೋರ್ಖಾ ಮತ್ತು ಮಾರುತಿ ಸುಜುಕಿ ಜಿಮ್ನಿ ಜೊತೆಗೆ ಸ್ಪರ್ಧಿಸುತ್ತದೆ. ಪತಂಜಲಿಗೆ ಸುಪ್ರೀಂ ಕೋರ್ಟ್ನಿಂದ ಕಂಟೆಂಪ್ಟ್ ನೋಟಿಸ್. ರೋಗಗಳನ್ನು ಗುಣಪಡಿಸುವ ಜಾಹೀರಾತುಗಳಿಗೆ ನಿಷೇಧ. ಬಾಬಾ ರಾಮದೇವ್ ಅವರ ಕಂಪನಿ ಪತಂಜಲಿ ಆಯುರ್ವೇದ ಔಷಧದ ವಿಷಯದಲ್ಲಿ ದಾರಿ ತಪ್ಪಿಸುವ ಜಾಹೀರಾತುಗಳನ್ನು ಸುಪ್ರೀಂ ಕೋರ್ಟ್ ಮಂಗಳವಾರ ನಿಷೇಧಿಸಿದೆ. ಕಳೆದ ವರ್ಷವೇ ಅಂತಹ ಜಾಹೀರಾತು ಕೊಡದಂತೆ ಕಂಪನಿಗೆ ಕೋರ್ಟ್ ನಿರ್ದೇಶನ ನೀಡಿತ್ತು. ಆದರೆ ಕಂಪನಿ ಅದನ್ನು ನಿರ್ಲಕ್ಷ್ಯ ಮಾಡಿದೆ. ಹೀಗಾಗಿ ಕಂಪನಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಆಚಾರ್ಯ ಬಾಲಕೃಷ್ಣ ಅವರಿಗೆ ನ್ಯಾಯಾಲಯ ನ್ಯಾಯಾಂಗ ನಿಂದನೆ ನೋಟಿಸ್ ಜಾರಿ ಮಾಡಿದೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಕುರಿತು ಪತಂಜಲಿ ಹೇಳಿದ್ದೇನೆಂದರೆ, ನಾವು ಸುಪ್ರೀಂ ಕೋರ್ಟ್ನ ಆದೇಶಕ್ಕಾಗಿ ಕಾಯುತ್ತಿದ್ದೇವೆ, ಅವರ ಸೂಚನೆಗಳನ್ನು ಪಾಲಿಸುತ್ತೇವೆ. ಆಗಸ್ಟ್ 17, 2022ರಂದು ಭಾರತೀಯ ವೈದ್ಯಕೀಯ ಸಂಘ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುತ್ತಿದೆ. ಕೋವಿಡ್ ವ್ಯಾಕ್ಸಿನೇಷನ್ ಮತ್ತು ಅಲೋಪತಿ ವಿರುದ್ಧ ಪತಂಜಲಿ ನೆಗೆಟಿವ್ ಪ್ರಚಾರ ಮಾಡಿದೆ ಎಂದು ಅದು ಹೇಳಿತ್ತು. ಆ ಸಮಯದಲ್ಲಿ ಪತಂಜಲಿ ತಮ್ಮದೇ ಆದ ಆಯುರ್ವೇದ ಔಷಧಿಗಳಿಂದ ಕೆಲವು ಕಾಯಿಲೆಗಳನ್ನು ಗುಣಪಡಿಸುತ್ತೇವೆ ಎಂದು ಸುಳ್ಳು ಹೇಳಿದೆ ಎಂದು ಆರೋಪಿಸಲಾಗಿತ್ತು. ಪ್ರಕರಣದ ಮುಂದಿನ ವಿಚಾರಣೆ ಮಾರ್ಚ್ 19ರಂದು ನಡೆಯಲಿದೆ. ಸೋನಿ ಪ್ಲೇ ಸ್ಟೇಷನ್ನಲ್ಲಿ 900 ಉದ್ಯೋಗಿಗಳ ವಜಾಗೊಳಿಸಲಾಗುತ್ತಿದೆಯೇ? ಲಂಡನ್ ಸ್ಟುಡಿಯೋ ಮುಚ್ಚುವ ಊಹಾಪೋಹ. ಸೋನಿ ಪ್ಲೇ ಸ್ಟೇಷನ್ನ 900 ಉದ್ಯೋಗಿಗಳಿಂದ ವಜಾಗೊಳಿಸಲಾಗುತ್ತದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಯುಎಸ್ ಹಾಗೂ ಏಷ್ಯಾದ ಉದ್ಯೋಗಿಗಳಲ್ಲಿ ಸುಮಾರು 8% ಉದ್ಯೋಗಿಗಳನ್ನು ತೆಗೆದುಹಾಕಲಾಗುತ್ತದೆ. ಸೋನಿ ಲಂಡನ್ನಲ್ಲಿ ಸ್ಟುಡಿಯೋ ಮುಚ್ಚಲಾಗುತ್ತಿದೆ ಎಂಬ ಸುದ್ದಿ ಹಬ್ಬಿದೆ. ಮಾಧ್ಯಮ ವರದಿಗಳ ಪ್ರಕಾರ ವಿಡಿಯೋ ಗೇಮ್ ಉದ್ಯಮವು ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ಆದ ಹಿಂಜರಿತದಿಂದ ಚೇತರಿಸಿಕೊಳ್ಳಲು ಹೆಣಗಾಡುತ್ತಿದೆ. ಕಠಿಣ ನಿರ್ಧಾರಗಳು ಅಗತ್ಯವೆಂದು ನಾವು ನಿರ್ಧರಿಸಿದ್ದೇವೆ ಎಂದು ಸೋನಿ ಗೇಮಿಂಗ್ ಮುಖ್ಯಸ್ಥ ಜಿಮ್ ರಿಯಾನ್ ಹೇಳಿದ್ದಾರೆ. ಇದೇ ವೇಳೆ ಜಿಮ್ ರಿಯಾನ್ ಮಾರ್ಚ್ನಲ್ಲಿ ನಿವೃತ್ತರಾಗಲಿದ್ದಾರೆ ಎಂಬುದು ಕೂಡ ಗಮನಾರ್ಹ. ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಹೂಡಿಕೆ ಅಪಾಯಗಳ ಬಗ್ಗೆ ಮಾಹಿತಿ ನೀಡುವಂತೆ ಸೆಬಿ ಸೂಚನೆ.
ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಹೂಡಿಕೆಗೆ ಸಂಬಂಧಿಸಿದ ಅಪಾಯಗಳ ಬಗ್ಗೆ ಹೂಡಿಕೆದಾರರೊಂದಿಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ ಎಂದು ಮ್ಯೂಚುವಲ್ ಫಂಡ್ಗಳಿಗೆ ಷೇರು ಮಾರುಕಟ್ಟೆ ನಿಯಂತ್ರಕ ಸೆಬಿ ಸೂಚಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಭಾರೀ ಹೂಡಿಕೆಯಾಗಿದೆ. ಇದು ಸೆಬಿಯ ಆತಂಕಕ್ಕೆ ಕಾರಣವಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ತೀವ್ರ ಕುಸಿತ ಕಂಡುಬಂದರೆ ಪರಿಸ್ಥಿತಿ ಹೇಗಿರಬಹುದು ಎಂದು ಸೆಬಿ ಕಳವಳ ಪಡುತ್ತಿದೆ. ಷೇರು ಮಾರುಕಟ್ಟೆಯಲ್ಲಿ ತೀವ್ರ ಕುಸಿತ ಕಂಡುಬಂದರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಫಂಡ್ಗಳು ಹೇಗೆ ವರ್ತಿಸಬಹುದು ಎಂದು ಸೆಬಿ ಆತಂಕ ವ್ಯಕ್ತಪಡಿಸಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.